ಕೆವಿಜಿ ಸುಳ್ಯ ಹಬ್ಬ ಸಮಾಜ ಸೇವಾ ಸಂಘ ಅಂತ ಹೇಳುವಂತಹ ಒಂದು ಸಂಘ 2011ರಲ್ಲಿ ಪ್ರಾರಂಭಗೊಂಡು ಈಗ 13ನೇ ವರ್ಷದಲ್ಲಿ ನಾವು ಕೆವಿಜಿ ಅವರ ಒಂದು ಜಯಂತ್ಯೋತ್ಸವವನ್ನು ಆಚರಿಸುವ ಒಂದು ಸಂದರ್ಭದಲ್ಲಿದ್ದೇವೆ. ಪ್ರತಿ ವರ್ಷ ನಾವು ಡಿಸೆಂಬರ್ 25 ಮತ್ತು 26ರಂದು 2 ದಿವಸ ಸುಳ್ಯದಲ್ಲಿ ಡಾಕ್ಟರ್ ವೆಂಕಟರಮಣಗೌಡರನ್ನ ನೆನೆಯುವ ಕಾರ್ಯವನ್ನು ನಾವು ಮಾಡ್ತಾ ಇದ್ದೇವೆ. ಸೊ ಈ ವರ್ಷ ಸಹ ಅದೇ ಒಂದು ಕಾರ್ಯವನ್ನು ನಾವು ಈಗಾಗಲೇ ಎಲ್ಲ ಪ್ಲಾನ್ ಆಗಿದೆ, ಎಲ್ಲ ಮಾಡ್ತಾ ಇದ್ದೇವೆ. ಇದರ ಸಂಬಂಧವಾಗಿ ಈಗಾಗಲೇ ಒಂದು ಮೆಡಿಕಲ್ ಕ್ಯಾಂಪ್ ಅನ್ನು ಒಂದು 24/11ಕ್ಕೆ ಹರಿಹರೇಶ್ವರ ದೇವಸ್ಥಾನ ಹರಿಹರ ಕಾಲೇಜಲ್ಲಿ ಒಂದು ದೊಡ್ಡ ಬೃಹತ್ ಉಚಿತ ವೈದ್ಯಕೀಯ ಶಿಬಿರವನ್ನು ಏರ್ಪಡಿಸಿದ್ದೇವೆ. ಈ ವೈದ್ಯಕೀಯ ಶಿಬಿರದಲ್ಲಿ ಸುಮಾರು 300ಕ್ಕೂ ಮಿಕ್ಕಿ ರೋಗಿಗಳು ಅದಕ್ಕೆ ಸಂಬಂಧಪಟ್ಟ ಆರೋಗ್ಯಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳು ಬಂದು ಅದರ ಪ್ರಯೋಜನವನ್ನು ಪಡ್ಕೊಂಡಿದ್ದಾರೆ. ಬಹಳ ಚೆನ್ನಾಗಿದೆ ಆ ಕಾರ್ಯಕ್ರಮ. ಅಲ್ಲಿಯ ಹಿರಿಯ ವೈದ್ಯರಾದ ಡಾಕ್ಟರ್ ಚಂದ್ರಶೇಖರ್ ಹಿರಿಬಾಗಲ್ ಅವರಿಗೆ ಸನ್ಮಾನವನ್ನು ಮಾಡಿದ್ದು ಮತ್ತು ಪುನಃ ಅಲ್ಲಿಯ ಹಿರಿಯ ವ್ಯಕ್ತಿಗಳಿಗೆ 90 ವರ್ಷದ ಮೇಲ್ಪಟ್ಟ ಆರೋಗ್ಯವಂತ ವ್ಯಕ್ತಿಗಳಿಗೆ ನಾವು ಗೌರವವನ್ನು ಅರ್ಪಿಸಿದ್ದೇವೆ. ಸೊ ಅದು ಮೊನ್ನೆ ಆಗಿದೆ. ಆಮೇಲೆ ಈಗ ನಮ್ಮದು ನಮ್ಮ ಸುಳ್ಯದ ಶಾಸಕರಾದ ಶ್ರೀಮತಿ ಕುಮಾರಿ ಭಾಗೀರಥಿ ಮುರಳಿ ಅವರು ವಹಿಸಿಕೊಳ್ಳಲಿಕ್ಕಿದ್ದಾರೆ, ಅವರು ಮಾಡಲಿಕ್ಕಿದ್ದಾರೆ, ಅವರು ಉದ್ಘಾಟನೆ ಮಾಡ್ತಾರೆ. ಮುಖ್ಯ ಅತಿಥಿ ಮತ್ತು ಸಂಸ್ಮರಣಾ ಭಾಷಣ ಮಾಡಲಿಕ್ಕೆ ನಾವು ಈ ಸಲ ಪ್ರೊಫೆಸರ್ ಎನ್ ಕೃಷ್ಣೇಗೌಡ ಅಂತ ಮೈಸೂರಿನವರು ಹೆಸರಾಂತ ವಾಗ್ಮಿಯವರು ಗೊತ್ತಿರುವುದು ತಮಗೆಲ್ಲ. ಅವರು ನಿವೃತ್ತ ಪ್ರಾಂಶುಪಾಲರು ಸಂತ ವಿನಾಮನ ಕಾಲೇಜ್ ಮೈಸೂರು ಅವರನ್ನು ನಾವು ಕರೆದಿದ್ದೇವೆ, ಅವರು ಬರ್ತಾರೆ. ಈ ವರ್ಷ ನಾವು ಕೆವಿ ಸಾಧನಾಶ್ರೀ ಪ್ರಶಸ್ತಿಯನ್ನ ಇಬ್ಬರು ವ್ಯಕ್ತಿಗಳಿಗೆ, ಹಿರಿಯ ವ್ಯಕ್ತಿಗಳಿಗೆ ನೀಡ್ತಾ ಇದ್ದೇವೆ. ಒಂದು ಶ್ರೀ KR ಗಂಗಾಧರ್, ರಾಷ್ಟ್ರಪತಿ ವಿದ್ಯಾರ್ಥಿ ಶಿಕ್ಷಕರು, ಅದಂತೂ ನಿಮಗೆಲ್ಲ ಪರಿಚಯ ಇದೆ, ಅವರ ಬಗ್ಗೆ ಹೇಳಬೇಕು ಅಂತಿಲ್ಲ. KR ಗಂಗಾಧರ್ಗೆ ನಾವು ಸಾಧನಾಶ್ರೀ ಪ್ರಶಸ್ತಿಯನ್ನು ಕೊಡ್ತೇವೆ. ಮತ್ತೊಂದು ಡಾಕ್ಟರ್ MV ಶಂಕರ ಭಟ್, ಸುಳ್ಯದಲ್ಲಿ ಹಲವಾರು ವರ್ಷಗಳಿಂದ ವೈದ್ಯಕೀಯ ಸೇವೆಯನ್ನು ನೀಡಿ ಬಡ ಜನರಿಗೆ ಉಪಕಾರ ಮಾಡಿ ಆಸ್ಪತ್ರೆಯ ಮುಖಾಂತರ ತುಂಬ ಜನರಿಗೆ ಸಹಾಯ ಮಾಡಿದ. ಈಗ ಅವರು ಸ್ವಲ್ಪ ಹಿರಿಯ ಪ್ರಾಯದಲ್ಲಿ ಅವರು ಮಾಡ್ತಾ ಇಲ್ಲ ಪ್ರಾಕ್ಟೀಸ್, ಅವರನ್ನು ನಾವು ಗುರುತಿಸಿ ಅವರಿಗೆ ನಾವು ಗೌರವಿಸುವ ಕಾರ್ಯವನ್ನು ಇಟ್ಕೊಂಡಿದ್ದೇವೆ. ಮತ್ತೆ ಯುವ ಸಾಧಕರು ನಾವು ಪ್ರತಿ ವರ್ಷ ಏನು ಮಾಡ್ತಿದ್ದೀವಿ ಅಂದರೆ 25ಕ್ಕೆ ನಾವು ಯುವ ಸಾಧಕರಿಗೆ ಅಭಿನಂದನೆ ಮಾಡಿ 26ಕ್ಕೆ ಸಾಧನಾಶ್ರೀ ಪ್ರಶಸ್ತಿ ಕೊಡ್ತಿದ್ವಿ. ಈ ವರ್ಷ ನಾವು ಸ್ವಲ್ಪ ಬದಲಾವಣೆ ಮಾಡಿ ಒಂದೇ ದಿವಸದ ಕಾರ್ಯಕ್ರಮ ಆದ ಕಾರಣ ಅಭಿನಂದನೆ, ಯುವಕರಿಗೆ ಅಭಿನಂದನೆ ಸಹ ನಾವು 25ಕ್ಕೆ ನಮ್ಮ ಒಂದು ಸಂಘದ ವತಿಯಿಂದ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳು ಏರ್ಪಡಿಸುತ್ತಿದ್ದೇವೆ. ಇದರಲ್ಲಿ ಯಾರಿಗೆ ಅಂದರೆ ವಿದ್ಯಾರ್ಥಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಮತ್ತು ವಿಶೇಷವಾಗಿ ಈ ವರ್ಷದಿಂದ ಕೆವಿಜಿ ಸುಳ್ಯ ಹಬ್ಬದ ಸದಸ್ಯರಿಗೆ ಮನೋರಂಜನಾ ಕ್ರಮವಾಗ್ತದೆ. ಮನೋರಂಜನಾತ್ಮಕವಾಗಿ ಒಂದು ಕ್ರೀಡೆಯನ್ನು ಅವರಿಗೆ ಸಹ ಇಟ್ಟಿದ್ದೇವೆ. ಅದು 25ಕ್ಕೆ ಬೆಳಿಗ್ಗೆ 9 ಗಂಟೆಗೆ ನಮ್ಮ ಕೆವಿಜಿ ಕಾನೂನು ಮಹಾವಿದ್ಯಾಲಯದ ಆವರಣದಲ್ಲಿ ಅದರ ಉದ್ಘಾಟನೆ ಆಗ್ತೇವೆ. ಇದರ ಉದ್ಘಾಟನೆಯ ಡಾಕ್ಟರ್ ಹರಪ್ರಸಾದ್ ತುದಿಯರ್ಕರ್ ಅವರು ನಮ್ಮ ಚನ್ನಕೇಶ್ವರ ದೇವಸ್ಥಾನದ ಅನುವಂಶಕಾಡಳಿತ ಮುಖ್ಯಸ್ಥರು ನೆರವೇರಿಸುತ್ತಿದ್ದಾರೆ. ಅಧ್ಯಕ್ಷತೆಯನ್ನು ಸಂಘದ ಅಧ್ಯಕ್ಷನಲ್ಲಿ ನಾನು ಡಾಕ್ಟರ್ ಜ್ಞಾನೇಶ್ ವಹಿಸಿಕೊಳ್ಳುತ್ತಿದ್ದೇನೆ. ಗೌರವ ಉಪಸ್ಥಿತಿಯಲ್ಲಿ ಡಾಕ್ಟರ್ KV ಚಿದಾನಂದ, ನಮ್ಮ ಸಂಘದ ಗೌರವ ಅಧ್ಯಕ್ಷರು, ಅವರು ಇರ್ತಾರೆ. ಅದೇ ರೀತಿ ಕ್ರೀಡಾಕೂಟಕ್ಕೆ ಚಾಲನೆಯನ್ನ ಹೆಸರಾಂತ ವೇಗನಡಿಗೆಯ ರಾಷ್ಟ್ರೀಯ ಕ್ರೀಡಾಪಟು ಶ್ರೀ ಸುಬ್ರಹ್ಮಣ್ಯ ಕಾಣಿಯೂರು ಅಂತ, ಅವರು ಕ್ರೀಡೆಯ ವೇಗನಡಿಗೆಯಲ್ಲಿ ಬಹಳ ಸಾಧನೆಯನ್ನು ಮಾಡಿದ್ದಾರೆ. ಅವರನ್ನು ನಾವು ಈ ಸಲ ಕ್ರೀಡಾಕೂಟದ ಉದ್ಘಾಟನೆಗೆ ಆಮಂತ್ರಣ ಮಾಡಿದ್ದೇವೆ. ಮತ್ತೆ ವಿಶೇಷವಾಗಿ ಈ ಸಲ ಕೃಷಿ ಕಾರ್ಯದಲ್ಲಿ ಅಪಘಾತಗೊಂಡು ದೈಹಿಕ ಶಕ್ತಿಯನ್ನು ಕಳ್ಕೊಂಡ ಇಬ್ಬರು ಯುವಕರಿಗೆ, ಒಂದು ರವಿಪ್ರಸಾದ್ ಕೇರ್ಪಡ ಅಂತ ಹೇಳುವವರಿಗೆ ಮತ್ತೆ ಒಂದು ಯತೀಶ್ ಮಣ್ಣಿಗುಂಡಿ ಇವರಿಗೆ. ಈ ರವಿಪ್ರಕಾಶ್ ಕೇರ್ಪಡ ಸುಳ್ಯದವರು ಮತ್ತು ಯತೀಶ್ ಮಣ್ಣಿಗುಂಡಿ ಕನಕಮಜಮ್ಮನವರು. ಅವರು ಅಡಿಕೆ ಮರಕ್ಕೆ ಹತ್ತುವ ಸಂದರ್ಭದಲ್ಲಿ ಬಿದ್ದು ಬೆನ್ನುಮೂಳೆ ಮುರಿತಕ್ಕೊಳಗಾಗಿ ಅವರು ಮಲಗಿದಲ್ಲೇ ಇದ್ದಾರೆ, ಡಿಪೆಂಡೆಂಟ್. ಅವರ ತಾಯಿ ತಂದೆಯವರು ಅವ್ರನ್ನ ಆರೈಕೆ ಮಾಡ್ತಾ ಇದ್ದಾರೆ. ಬಹಳ ಕಷ್ಟದಲ್ಲಿದ್ದಾರೆ. ಸಣ್ಣ ಪ್ರಾಯದ ಹುಡುಗರು, ಒಬ್ಬನಿಗೆ ಯತೀಶ್ಗೆ 24 ವರ್ಷ ಮತ್ತು 32 ವರ್ಷ. ಸಣ್ಣ ಪ್ರಾಯದ ಹುಡುಗರು ಕಂಪ್ಲೀಟ್ ಬೆಡ್ ರಿಡನ್ ಆಗಿದ್ದಾರೆ. ಅವರಿಗೆ ಯಾವುದೇ ಚಲನೆ ಮಾಡಲಿಕ್ಕೆ ಆಗುವುದಿಲ್ಲ. ಅದರಿಂದ ಅಂಥವರಿಗೆ ನಾವು ಒಂದು 25,000 ರೂಪಾಯಿ ಸಹಾಯಧನವನ್ನು ನಾವು ಈ ಸಲ ನೀಡ್ತಾ ಇದ್ದೇವೆ. ಇದರ ವಿತರಣೆಯನ್ನು ನಮ್ಮ ತಾಲೂಕಿನ ತಹಶೀಲ್ದಾರ್ ಅವರಾದ ಶ್ರೀಮತಿ ಮಂಜುಳಾರವರು ಇದನ್ನು ಮಾಡಲಿಕ್ಕಿದ್ದಾರೆ. ಆ ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತಿಯಲ್ಲಿ ಶ್ರೀ ಜಯಪ್ರಕಾಶ್ ರೈ, ನಮ್ಮ ಸ್ಥಾಪಕ ಅಧ್ಯಕ್ಷರು, ಕೆವಿಜಿ ಸುಳ್ಯ ಹಬ್ಬ ಸಮಾಜ ಸೇವಾ ಸಂಘದ ಸ್ಥಾಪಕ ಅಧ್ಯಕ್ಷರಾದ ಜಯಪ್ರಕಾಶ್ ರೈ ಅವರು ಇರ್ತಾರೆ. ಅದು ಅಲ್ಲಿಗೆ ಬೆಳಿಗ್ಗೆನ ಕಾರ್ಯಕ್ರಮ ಆಗ್ತದೆ. ಮತ್ತೆ ಸಾಯಂಕಾಲದ ಕಾರ್ಯಕ್ರಮ 26 ಸಾಯಂಕಾಲದ ಕಾರ್ಯಕ್ರಮ ಕಾನೂನು ಕಾಲೇಜಿನ ಸಭಾಂಗಣದಲ್ಲಿ 5:30 ಗಂಟೆಗೆ ಪ್ರಾರಂಭ ಆಗ್ತದೆ. ಪ್ರಾರಂಭದಲ್ಲಿ ನಮ್ಮ NMC ಕಾಲೇಜಿನ, ನೆಹರು ಕಾಲೇಜಿನ ವಿದ್ಯಾರ್ಥಿಗಳಿಂದ ಆರಂಭಿಕ ಮನೋರಂಜನಾ ಕಾರ್ಯಕ್ರಮ ಒಂದು 4 ಗಂಟೆ ಇರ್ತದೆ. ಅವ್ರದ್ದು ಮಕ್ಕಳು ಬಂದು ಪ್ರೋಗ್ರಾಮ್ ಕೊಡ್ತಾರೆ. ಅದು ಸ್ವಲ್ಪ ಆರಂಭಿಕ ಮನೋರಂಜನೆ, ಅಂದರೆ ಜನ ಎಲ್ಲ ಬಂದು ಸೇರುವಾಗ ಒಂದು ಮನೋರಂಜನೆ ಇರ್ತೇವೆ. ಆಮೇಲೆ ಅದಾದ ಮೇಲೆ 6 ಗಂಟೆಗೆ ನಾವು ಸರಿಯಾದ ಸಮಯಕ್ಕೆ ನಾವು 6 ಗಂಟೆಗೆ ಸಭಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತೇವೆ. ಇದರ ಅಧ್ಯಕ್ಷತೆಯನ್ನು ಡಾಕ್ಟರ್ KV